ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು ಇವತ್ತು 18 ಏಪ್ರಿಲ್ 2017. ಇವತ್ತಿನ ಪ್ರಚಲಿತ ಘಟನೆಗಳು ನಾವು ಡಿಸ್ಕಸ್ ಮಾಡೋಣ. ನಿನ್ನೆಯ ಪ್ರಚಲಿತ ಘಟನೆಗಳು ಏನು ಬಂದಿದ್ದಾವೆ ಪೇಪರಲ್ಲಿ, ಅದರಲ್ಲಿ ಇರುವ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಇದರಲ್ಲೂ ಅಳವಡಿಸಿದ್ದೀನಿ. ಕೆಲವು ಯಾವ್ಯಾವ ಪಾಯಿಂಟ್ಸ್ ಮಿಸ್ ಆಗಿದ್ದಾವೆ ಅವನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಕವರ್ ಮಾಡ್ತೀನಿ. ಯಾವುದೇ ಒಂದು ಟಾಪಿಕ್ಸ್ ಇರ್ಬೋದು, ಆ ಟಾಪಿಕ್ಸ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ. ಓಕೆ, ಇವತ್ತಿನ ಪ್ರಚಲಿತಗಳನ್ನು ನಾವು ನೋಡೋಣ. ಲೆಟ್ ಸ್ಟಾರ್ಟ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ ಈ ಒಂದು ಸಂಸ್ಥೆ ವಿಶಾಖಪಟ್ಟಣದಲ್ಲಿ ಸ್ಥಾಪನೆಗೋಸ್ಕರ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಈ ಸಂಸ್ಥೆ ಕೇಂದ್ರೀಯ ಕಾಯ್ದೆ ಜಾರಿಗೆ ತರುವ ಮೂಲಕ ಕೆಲಸವನ್ನ ನಿರ್ವಹಿಸುತ್ತೆ ಮತ್ತು ರಾಷ್ಟ್ರೀಯ ಮಹತ್ವದ ಸಂಸ್ಥೆಯಾಗಿ ಈ ಒಂದು ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ ಸಂಸ್ಥೆ ಕಾರ್ಯವನ್ನ ನಿರ್ವಹಿಸಲಿದೆ. ಈ ಒಂದು ಸಂಸ್ಥೆ ಆಡಳಿತ ಸಂರಚನೆ ಮತ್ತು ಕಾನೂನಾತ್ಮಕ ಅಧಿಕಾರವನ್ನು ಹೊಂದಿರುತ್ತೆ. ಈ ಸಂಸ್ಥೆ ಐಐಟಿಗಳ ಮಾದರಿಯಲ್ಲಿ ಪದವಿ ನೀಡಲು ಇದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ ಈ ಸಂಸ್ಥೆಯ ಹಿನ್ನೆಲೆಯನ್ನ ತಿಳ್ಕೊಂಡ. ಈ ಸಂಸ್ಥೆಯನ್ನ ಆಂಧ್ರ ಪ್ರದೇಶ್ ಪುನರ್ರಚನೆ ಕಾಯ್ದೆ 2014ರ 13ನೇ ಶೆಡ್ಯೂಲ್ಗೆ ಅನುಗುಣವಾಗಿ ಆರಂಭಿಸಲಾಗ್ತಾ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡೋಗೋಸ್ಕರ ಆಂಧ್ರ ಪ್ರದೇಶ ಸರ್ಕಾರ 200 ಎಕರೆ ಭೂಮಿಯನ್ನ ಮಂಜೂರಾತಿ ಮಾಡಿದೆ. ಈ ಒಂದು ಸಂಸ್ಥೆ ವಿಶಾಖಪಟ್ಟಣ ಜಿಲ್ಲೆಯ ಸಬ್ಬವರಾವ್ ಮಂಡಲ ವ್ಯಾಪ್ತಿಯಲ್ಲಿ ಇದು ರಚನೆಯಾಗಲಿದೆ. ಈ ಒಂದು ಸಂಸ್ಥೆ ನೋಂದಾಯಿತ ಸಂಸ್ಥೆ. ಅದೇ ರೀತಿ ಆಂಧ್ರ ಪ್ರದೇಶದ ಸೊಸೈಟಿ ನೋಂದಣಿ ಕಾಯ್ದೆ 2001ರ ಅನ್ವಯ 2016ರ ಏಪ್ರಿಲ್ನಲ್ಲಿ ನೋಂದಣಿಯಾಗಿದೆ. ಇದರ ತಾತ್ಕಾಲಿಕ ಕ್ಯಾಂಪಸ್ ಅನ್ನ ಆಂಧ್ರ ಪ್ರದೇಶ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ರಚನೆಯಾಗಲಿದ್ದು 2016-17ರಿಂದ 2 ಪದವಿ ಕೋರ್ಸ್ಗಳನ್ನ ಆರಂಭಿಸಲಾಗುತ್ತದೆ. ಒಂದು ಪೆಟ್ರೋಲಿಯಂ ಇಂಜಿನಿಯರಿಂಗ್, ಇನ್ನೊಂದು ಕೆಮಿಕಲ್ ಇಂಜಿನಿಯರಿಂಗ್. ಈ ಸಂಸ್ಥೆಯನ್ನು ನಿರ್ವಹಿಸಿಕೊಂಡು ಹೋಗುವ ಜವಾಬ್ದಾರಿ ಖರಗ್ಪುರ್ ಐಐಟಿಗೆ ಸೇರಿದೆ. ಆಪರೇಷನ್ ಮೇಘದೂತ್ ಇದು ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆ. ಇದು 33 ವರ್ಷಗಳ ಹಿಂದೆ ಅಂದ್ರೆ 1984ರ ಏಪ್ರಿಲ್ 13ರಂದು ಆರಂಭಿಸಲಾಗಿದೆ. ಇದರ ಪ್ರಮುಖ 5 ಅಂಶಗಳು ಯಾವಂದ್ರೆ, ಮೊದಲನೇದಾಗಿ ಕಾಶ್ಮೀರದ ಸಿಯಾಚಿನ್ ಹಿಮನದಿಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಈ ಒಂದು ಬೃಹತ್ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ಕಾರ್ಯಾಚರಣೆಯನ್ನ ಕುಮಾವೋನ್ ಬೆಟಾಲಿಯನ್ಗೆ ವಹಿಸಲಾಗಿತ್ತು ಮತ್ತು ಲಡಾಖ್ ಸ್ಕೌಟ್ ಇದಕ್ಕೆ ಬೆಂಬಲವನ್ನ ನೀಡಿತ್ತು. ಈ ಒಂದು ದಾಳಿಯ ನೇತೃತ್ವವನ್ನ ಮೇಜರ್ RS ಸಂಧು ಅವರು ವಹಿಸಿಕೊಂಡಿದ್ರು. ಇದು ಒಂದು ವಿಶಿಷ್ಟ ಕಾರ್ಯಾಚರಣೆ. ಇದು ನಮ್ಮ ವಿಶ್ವದ ಅತಿ ಎತ್ತರದ ಯುದ್ಧ ಕ್ಷೇತ್ರದಲ್ಲಿ ನಡೆದ ಮೊದಲ ದಾಳಿ ಈ ಆಪರೇಷನ್ ಮೇಘದೂತ್ ಆಗಿದೆ. ಈ ಒಂದು ಸಿಯಾಚಿನ್ ಹಿಮನದಿಯನ್ನ ವಶಪಡಿಸಿಕೊಳ್ಳೋಸ್ಕರ ಏನು ಆಪರೇಷನ್ ಮೇಘದೂತ್ ಏನೊಂದು ಕಾರ್ಯಾಚರಣೆ ನಡೆಸಿದ್ರು, ಇದು ಒಂದು ಸಾಧನೆ ಬೈಸಾಖಿ ಹಬ್ಬದ ದಿನದಂದು ಈ ಒಂದು ಸಾಧನೆ ಮಾಡಲಾಯಿತು. ಈ ಬೈಸಾಖಿ ಹಬ್ಬ ಪಂಜಾಬ್ದವರು ಅಂದ್ರೆ ಸಿಖ್ ಜನಾಂಗದವರು ಈ ಬೈಸಾಖಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಈ ಕಾರ್ಯಾಚರಣೆ ಪರಿಣಾಮವಾಗಿ ಈ ಮೇಘದೂತ್ ಆಪರೇಷನ್ ಒಂದು ಪರಿಣಾಮವಾಗಿ ಸಿಯಾಚಿನ್ ಹಿಮನದಿ ಮೇಲೆ ನಿಯಂತ್ರಣನ ಹೊಂದಿದವು ನಮ್ಮ ಭಾರತೀಯ ಪಡೆಗಳು ಸಿಯಾಚಿನ್ ಹಿಮನದಿಯ ಮೇಲೆ ನಿಯಂತ್ರಣವನ್ನ ಹೊಂದಿದವು. ಅದೇ ರೀತಿ ನಮ್ಮ ಈ ಒಂದು ಭಾರತೀಯ ಪಡೆಗಳು ಸಿಯಾಚಿನ್ ವಶಪಡಿಸಿಕೊಳ್ಳುವ ಮೂಲಕ ನಮ್ಮ ಭಾರತ ವಿಶ್ವದಲ್ಲೇ ಅತಿ ಎತ್ತರದ ಯುದ್ಧ ಕ್ಷೇತ್ರವನ್ನು ಹೊಂದಿದ ಹೆಗ್ಗಳಿಕೆಗೆ ಭಾರತ ಸಲ್ಲುತ್ತದೆ. ಟ್ಯಾಕ್ಸಿ ನೀತಿಗೆ ಸಚಿವೆ ಮೇನಕಾ ಗಾಂಧಿ ಶಿಫಾರಸು ಸೇರ್ಪಡೆ. ಮಹಿಳೆಯರ ಸುರಕ್ಷೆಗೋಸ್ಕರ ಈ ಕ್ಯಾಬ್ಗಳಲ್ಲಿ ಅಳವಡಿಸಬೇಕಾದ ಕ್ರಮಗಳ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಕೆಲವು ಶಿಫಾರಸುಗಳನ್ನ ಮಾಡಿದರೆ, ಆ ಕೆಲವು ಶಿಫಾರಸುಗಳನ್ನ ಹೊಸ ಟ್ಯಾಕ್ಸಿ ನೀತಿ ನಿಯಮಗಳಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಆ ಶಿಫಾರಸುಗಳು ಯಾವಂದ್ರೆ, ಟ್ಯಾಕ್ಸಿ ಕಡ್ಡಾಯವಾಗಿ GPS ವ್ಯವಸ್ಥೆ ಹೊಂದಿರಬೇಕು. ಮಹಿಳೆ ಮತ್ತು ಮಕ್ಕಳ ಸುರಕ್ಷೆ ದೃಷ್ಟಿಯಿಂದ ಟ್ಯಾಕ್ಸಿಯಲ್ಲಿ ಸೆಂಟ್ರಲ್ ಲಾಕಿಂಗ್ ವ್ಯವಸ್ಥೆಗೆ ಅವಕಾಶ ನೀಡುವಂತಿಲ್ಲ. ಚಾಲಕನ ಫೋಟೋ, ಹೆಸರು, ವಾಹನದ ನೋಂದಣಿ ಸಂಖ್ಯೆ ಸಹಿತ ಗುರುತಿನ ಪತ್ರವನ್ನ ಗ್ರಾಹಕರಿಗೆ ಕಾಣುವಂತೆ ಪ್ರದರ್ಶಿಸಬೇಕು. ಗ್ರಾಹಕರು ಇಚ್ಛೆ ಪಟ್ಟರಷ್ಟೇ ಸೀಟ್ ಶೇರ್ ಮಾಡಿಕೊಳ್ಳುವ ಒಂದು ಅವಕಾಶವನ್ನ ಕಲ್ಪಿಸಿಕೊಡಬೇಕು. ಈ 5 ಶಿಫಾರಸುಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಅವರು ಮಾಡಿದ್ರು. ಆ ಶಿಫಾರಸುಗಳನ್ನ ಹೊಸ ಟ್ಯಾಕ್ಸ್ ನೀತಿ ನಿಯಮಗಳಲ್ಲಿ ಸೇರ್ಪಡಿಸಲಾಗಿದೆ. ಇದರಿಂದ ಕ್ಯಾಬ್ಗಳಲ್ಲಿ ಮಹಿಳೆಯರ ಮೇಲಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನ ತಡೆಯಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಶಿಫಾರಸುಗಳನ್ನು ಮಾಡಿ ಹೊಸ ಟ್ಯಾಕ್ಸ್ ನೀತಿ ನಿಯಮಗಳಲ್ಲಿ ಸೇರ್ಪಡೆಯನ್ನ ಮಾಡಲಾಗಿದೆ.
70ನೇ ಹಿಮಾಚಲ್ ಪ್ರದೇಶ್ ದಿನಾಚರಣೆ. ಹಿಮಾಚಲ್ ಪ್ರದೇಶ್ ತನ್ನ 70ನೇ ಹಿಮಾಚಲ್ ದಿನ ಸಮಾರಂಭವನ್ನ ಚಂಬಾದಲ್ಲಿ ಹಮ್ಮಿಕೊಂಡಿತು. 30ಕ್ಕೂ ಹೆಚ್ಚು ರಾಜ್ಯಾಡಳಿತ ಪ್ರದೇಶಗಳನ್ನ ಒಗ್ಗೂಡಿಸಿ 1948ರಲ್ಲಿ ಇದು ಪ್ರತ್ಯೇಕ ರಾಜ್ಯವಾಗಿ ಹೊರಹೊಮ್ಮಿತು. 2005ರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸರ್ವೆ ಪ್ರಕಾರ ಹಿಮಾಚಲ್ ಪ್ರದೇಶ್ ಭಾರತದ 2ನೇ ಅತಿ ಕಡಿಮೆ ಭ್ರಷ್ಟಾಚಾರ ಇರುವ ಒಂದು ರಾಜ್ಯವನ್ನಾಗಿದೆ. ಇದರ ಒಂದು ಪಕ್ಷಿ ನೋಟ, ಅಭಿವೃದ್ಧಿಯ ಪಕ್ಷಿ ನೋಟ, ಇದು ಹೇಗೆ ಅಭಿವೃದ್ಧಿಯಾಗಿದೆ, 1948ರಲ್ಲಿ ಇದರ ಒಂದು ಹೇಗೆ ಇತ್ತು ಒಂದು ಹಿಮಾಚಲ್ ಪ್ರದೇಶ್, ಈಗ ಹೇಗೆ ಅಭಿವೃದ್ಧಿಯಾಗಿದೆ ಅನ್ನೋದ ನಾವು ತಿಳ್ಕೊಳ್ಳೋಣ. 1948ರಲ್ಲಿ ರಾಜ್ಯದ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ 740 ರೂಪಾಯಿ ಆಗಿತ್ತು. ರಾಜ್ಯದ ಜಿಡಿಪಿ 26 ಕೋಟಿ ರೂಪಾಯಿ ಆಗಿತ್ತು. ಇಂದು ವಾರ್ಷಿಕ ತಲಾ ಆದಾಯ 1,47,777 ರೂಪಾಯಿ ಆಗಿದೆ ಮತ್ತು ರಾಜ್ಯದ ಜಿಡಿಪಿ ಗಾತ್ರ 1,24,570 ಕೋಟಿ ಆಗಿದೆ. ಇದರಿಂದ ಏನಾಗುತ್ತಂದ್ರೆ ಹಿಮಾಚಲ್ ಪ್ರದೇಶ್ ಬಹಳ ಅಭಿವೃದ್ಧಿಯನ್ನ ಮಾಡಿಕೊಂಡಿದೆ. ಅದೇ ರೀತಿ 1948ರಲ್ಲಿ ರಾಜ್ಯದಲ್ಲಿದ್ದ ಸಾಕ್ಷರತೆ ಅಂದ್ರೆ ಈ ಲಿಟ್ರಸಿ ಪ್ರಮಾಣ, ಸಾಕ್ಷರತಾ ಪ್ರಮಾಣ 7%. ಈಗ 2011ರ ಜನಗಣತಿ ಪ್ರಕಾರ 82.8% ಆಗಿದೆ. ಅದೇ ರೀತಿ ಈ ಹಿಮಾಚಲ್ ಪ್ರದೇಶ್ ರಾಜ್ಯದಲ್ಲಿ ಒಟ್ಟು 3,226 ಪಂಚಾಯತ್ಗಳ ಇದ್ವು. ಅದರ ಪೈಕಿ 3,138 ಪಂಚಾಯತ್ಗಳಿಗೆ ವಾಹನಗಳು ಓಡಾಡಬಹುದ ಒಂದು ರಸ್ತೆ ಸಂಪರ್ಕ ಇದೆ ಅಂತೆ. ಆದ್ರೆ 1948ರಲ್ಲಿ ಕೇವಲ 6 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಇತ್ತು. ಆದ್ರೆ ಇವತ್ತು ಪ್ರತಿ ಮನೆಗೂ ವಿದ್ಯುತ್ ಸೌಕರ್ಯ ಒದಗಿಸಲಾಗಿದೆ. ರಾಜ್ಯದ 70% ಮಂದಿ ಕೃಷಿ ಕ್ಷೇತ್ರವನ್ನ ತಮ್ಮ ಜೀವನ ಆಧಾರಕ್ಕೆ ಅವಲಂಬಿತರಾಗಿದ್ದಾರೆ ಮತ್ತು ಅದಕ್ಕೋಸ್ಕರನೇ ಈ ಒಂದು ರಾಜ್ಯದಲ್ಲಿ ತೋಟಗಾರಿಕೆ ಬೆಳೆಯನ್ನ ಉತ್ತೇಜಿಸುವ ಸಲುವಾಗಿ ವಿಶ್ವ ಬ್ಯಾಂಕ್ 1,134 ಕೋಟಿ ರೂಪಾಯಿ ನೆರವಿನ ಮುಖಾಂತರ ತೋಟಗಾರಿಕೆ ಅಭಿವೃದ್ಧಿಗೆ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಸೊ ಹಾಗಾಗಿ 70ನೇ ಹಿಮಾಚಲ್ ಪ್ರದೇಶ ದಿನಾಚರಣೆ ಇತ್ತೀಚೆಗೆ ಈ ಒಂದು ಸಮಾರಂಭವನ್ನ ಚಂಬಾದಲ್ಲಿ ಹಮ್ಮಿಕೊಂಡಿತ್ತು. 1948ರಲ್ಲಿ 30ಕ್ಕೂ ಹೆಚ್ಚು ರಾಜ್ಯಾಡಳಿತ ಪ್ರದೇಶಗಳನ್ನು ಒಗ್ಗೂಡಿಸಿ ಈ ಹಿಮಾಚಲ್ ಪ್ರದೇಶ್ ಒಂದು ಪ್ರತ್ಯೇಕ ರಾಜ್ಯವಾಗಿ ಹೊರಹೊಮ್ಮಿತು. ಸೊ 1948ರಲ್ಲಿ ಮತ್ತು ಈಗಿನ ಒಂದು ಕಂಪೇರ್ ಮಾಡಿದ್ರೆ ಹಿಮಾಚಲ್ ಪ್ರದೇಶ್ ಬಹಳ ಅಭಿವೃದ್ಧಿಗೊಂಡಿದೆ. ಓಕೆ, ಅಸ್ಸಾಂನಲ್ಲಿ ದೇಶದಲ್ಲೇ ಉದ್ದದ ಸೇತುವೆ. ಅಸ್ಸಾಂನ ಸಾದಿಯಾ ಮತ್ತು ಅರುಣಾಚಲ್ ಪ್ರದೇಶದ ಧೋಲಾದ ನಡುವೆ ಸಂಪರ್ಕವನ್ನ ಕಲ್ಪಿಸೋಸ್ಕರ ಭಾರತದ ಉದ್ದದ ಸೇತುವೆ ನಿರ್ಮಾಣ ಕಾರ್ಯಕಾರಿ ಅಂತಿಮ ಹಂತದಲ್ಲಿದ್ದು ಅದು ಮುಂದಿನ ವರ್ಷ ಸಾರ್ವಜನಿಕರ ಪ್ರಯಾಣಕ್ಕೆ ಅದು ಬರಲಿದೆ. ಈ ಒಂದು ಮಾಹಿತಿಯನ್ನ ಅಸ್ಸಾಂನ ಮುಖ್ಯಮಂತ್ರಿಯಾದ ಸರ್ಬಾನಂದ್ ಸೋನೋವಾಲ್ ಅವರು ತಿಳಿಸಿದ್ದಾರೆ. ಈ ಒಂದು ಸೇತುವೆ ಬ್ರಹ್ಮಪುತ್ರದ ಉಪನದಿಯಾದ ಲೋಹಿತ್ಗೆ ಅಡ್ಡಲಾಗಿ ನಿರ್ಮಿಸಲಾಗುತ್ತದೆ. ಈ ಸೇತುವೆಯು ಕಾಮಗಾರಿಯನ್ನು 2011ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆರಂಭಿಸಲಾಗಿತ್ತು. ಈ ಸೇತುವೆ ಅಸ್ಸಾಂನ ರಾಜಧಾನಿ ಗುವಾಹಟಿ ಅಲ್ಲಿಂದ 540 ಕಿಲೋಮೀಟರ್ ದೂರದಲ್ಲಿ ಸಾದಿಯಾ ಇದೆ ಮತ್ತು ಅರುಣಾಚಲ್ ಪ್ರದೇಶದ ಇಟಾನಗರದಿಂದ 300 ಕಿಲೋಮೀಟರ್ ದೂರದಲ್ಲಿ ಧೋಲಾ ಇದೆ. ಈ ಸಾದಿಯಾ ಮತ್ತು ಧೋಲಾಗೆ ಈ ಒಂದು ಸೇತುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು ಟೋಟಲ್ ಆಗಿ 9.5 ಕಿಲೋಮೀಟರ್ ಉದ್ದ ಇದೆ. ಹಾಗಾಗಿ ಇದು ನಮ್ಮ ಭಾರತದ ಅತಿ ಉದ್ದದ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನ ಆಗಿದೆ. ಈ ಒಂದು ಸಂಪರ್ಕದಿಂದ, ಈ ಒಂದು ಸೇತುವೆ ನಿರ್ಮಾಣದಿಂದ ಅಸ್ಸಾಂನಿಂದ ಅರುಣಾಚಲ್ ಪ್ರದೇಶದ ನಡುವಿನ ಪ್ರಯಾಣ ಅವಧಿ 4 ಗಂಟೆಗಳಷ್ಟು ಇಳಿಕೆಯನ್ನ ಆಗಲಿದೆ. ಇಲ್ಲಿ ನೋಡಿ ಮ್ಯಾಪ್ ಅಲ್ಲಿ, ಇಲ್ಲಿ ಅರುಣಾಚಲ್ ಪ್ರದೇಶ್, ಇಲ್ಲಿ ಅಸ್ಸಾಂ. ಸೊ ಇಲ್ಲಿಂದ ಅಸ್ಸಾಂನಿಂದ ಈ ಒಂದು ಅರುಣಾಚಲ್ ಪ್ರದೇಶಕ್ಕೆ ಕಲ್ಪಿಸೋಸ್ಕರ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡುತ್ತಾರೆ. ಅದು ಅಂತಿಮ ಹಂತದಲ್ಲಿದೆ. ಇದು 9.5 ಕಿಲೋಮೀಟರ್ ಇದರ ಉದ್ದ. ಹಾಗಾಗಿ ಭಾರತದ ಅತಿ ಉದ್ದದ ಸೇತುವೆ ಎಂಬ ಹೆಸರಿಗೆ ಪಾತ್ರವಾಗಿದೆ. ಭಾರತದ ಇತರ ಉದ್ದದ ಸೇತುವೆಗಳು ಯಾವ್ಯಾವ ಅಂತ ನೋಡೋಣ. ಬಾಂದ್ರಾ ವರ್ಲಿ ಇದು 5.6 ಕಿಲೋಮೀಟರ್ ಉದ್ದ ಇದೆ. ಇದು ಮಹಾರಾಷ್ಟ್ರದಲ್ಲಿದೆ. ಮಹಾತ್ಮ ಗಾಂಧಿ ಸೇತು 5.57 ಉದ್ದ ಕಿಲೋಮೀಟರ್ ಇದೆ. ಇದು ಬಿಹಾರದಲ್ಲಿ ಬರುತ್ತೆ. ವಿಕ್ರಮಶೀಲಾ ಸೇತು 4.7 ಕಿಲೋಮೀಟರ್ ಉದ್ದ ಬಿಹಾರದಲ್ಲಿ ಬರುತ್ತೆ. ವೆಂಬಾನಂದ್ ರೈಲು ಸೇತುವೆ 4.65 ಕಿಲೋಮೀಟರ್ ಉದ್ದ, ಇದು ಕೇರಳದಲ್ಲಿ ಬರುತ್ತೆ. ನೆಹರು ಸೇತು ಇದು 3.06 ಉದ್ದ, 3.06 ಕಿಲೋಮೀಟರ್ ಉದ್ದ, ಇದು ಬಿಹಾರ ರಾಜ್ಯದಲ್ಲಿ ಬರುತ್ತೆ. ವಿಶ್ವದ ಹಿರಿಯ ಅಜ್ಜಿ ನಿಧನ. ವಿಶ್ವದ ಅತಿ ಹಿರಿಯ ವ್ಯಕ್ತಿಗೆ ಪಾತ್ರರಾಗಿರುವ ಇಟಲಿಯ 117 ವರ್ಷದ ಮಹಿಳೆ ಎಮ್ಮಾ ಮೊರನೋ ಅವರ ಒಂದು ನಿಧನವನ್ನಾಗಿದೆ. ಇವರು ಜನಿಸಿದ್ದು 1899 ನವೆಂಬರ್ 29ರಂದು.
ಇವರು 117 ವರ್ಷ ಬದುಕಿದ್ದಾರೆ. ಈಗ ಇತ್ತೀಚೆಗೆ ಇವರ ನಿಧನವನ್ನ ಆಗಿದೆ. ಇವರ ಹೆಸರು ಎಮ್ಮಾ ಮೊರೊನೊ. ವೆರಿ ವೆರಿ ಇಂಪಾರ್ಟೆಂಟ್, ಎಮ್ಮಾ ಮೊರೊನೊ ಅಂತ ಹೆಸರು ನೆನಪಿಟ್ಕೊಳ್ಳಿ. ಚಾಂಪಿಯನ್ಸ್ ಟ್ರೋಫಿ ರಾಯಭಾರಿ ಸಿಂಗ್. ಭಾರತ ಪ್ರಸಿದ್ಧ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಅವರು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ 9ನೇ ಆವೃತ್ತಿಯ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಪ್ರಸ್ತುತವಾಗಿ ಈಗ 10ನೇ IPL ಆವೃತ್ತಿಯಲ್ಲಿ ಮುಂಬೈ ತಂಡದ ಪರ ಆಟ ಆಡ್ತಿದ್ದಾರೆ. ಇವರು ನಮ್ಮ ಭಾರತದ ಪ್ರಸಿದ್ಧ ಕ್ರಿಕೆಟಿಗ. ಇವರು ಈಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ 9ನೇ ಆವೃತ್ತಿಯ ರಾಯಭಾರಿಯಾಗಿ ಆಯ್ಕೆಯನ್ನ ಆಗಿದ್ದಾರೆ. ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸ್ತನ ಆರೋಗ್ಯ ಕುರಿತ ವಿಶ್ವದ ಮೊದಲ ಮೊಬೈಲ್ ಆಪ್ಗೆ ಚಾಲನೆ ನೀಡಿದ ನಟ ಯಾರು? ಇದರ ಉತ್ತರ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಅವರು ಸ್ತನ ಆರೋಗ್ಯ ಕುರಿತ ವಿಶ್ವದ ಮೊದಲ ಮೊಬೈಲ್ ಆಪ್ಗೆ ಚಾಲನೆಯನ್ನ ನೀಡಿದ್ದಾರೆ. 2018ರ ಏಕದಿನ ಅಂಧರ ಕ್ರಿಕೆಟ್ ವಿಶ್ವಕಪ್ನ ನೂತನ ಪ್ರಚಾರ ರಾಯಭಾರಿ ಯಾರು? ಶಾಹಿದ್ ಆಫ್ರಿದಿ. ಇವರು 2018ರ ಏಕದಿನ ಅಂಧರ ಕ್ರಿಕೆಟ್ ವಿಶ್ವಕಪ್ನ ನೂತನ ಪ್ರಚಾರ ರಾಯಭಾರಿಯಾಗಿ ನೇಮಕವನ್ನು ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಸೋಲಾರ್ ಒಕ್ಕೂಟದ ಪೂರ್ಣಕಾಲಿಕ ಇಂಟ್ರೀಮ್ ಡೈರೆಕ್ಟರ್ ಜನರಲ್ ಆಗಿ ನೇಮಕರಾದವರು ಯಾರು? ಉಪೇಂದ್ರ ತ್ರಿಪಾಠಿ. ಇದರ ಬಗ್ಗೆ ಪೇಪರ್ ಅಲ್ಲಿ ಬಂದಿತ್ತು. ನಾನು ಡಿಟೇಲ್ ಆಗಿ ಅಂತಾರಾಷ್ಟ್ರೀಯ ಸೋಲಾರ್ ಒಕ್ಕೂಟದ ಬಗ್ಗೆ ಡಿಸ್ಕಸ್ ಅನ್ನ ಮಾಡಿದೆ. ಈ ಅಂತಾರಾಷ್ಟ್ರೀಯ ಸೋಲಾರ್ ಒಕ್ಕೂಟದ ಪೂರ್ಣಕಾಲಿಕ ಇಂಟ್ರೀಮ್ ಡೈರೆಕ್ಟರ್ ಜನರಲ್ ಆಗಿ ಉಪೇಂದ್ರ ತ್ರಿಪಾಠಿ ಅವರು ನೇಮಕರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 5ನೇ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2017 ಎಲ್ಲಿ ಆಯೋಜಿಸಲಾಗಿತ್ತು? ಅರುಣಾಚಲ್ ಪ್ರದೇಶದ ತವಾಂಗ್ ಅಲ್ಲಿ 5ನೇ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2017 ಅಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟ್, 6ನೇ ನ್ಯಾಷನಲ್ ಫೋಟೋಗ್ರಾಫಿಕ್ ಅವಾರ್ಡ್ಸ್ ನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾದವರು ಯಾರು? ರಘು ರಾಯ್. ಇವರು 6ನೇ ನ್ಯಾಷನಲ್ ಫೋಟೋಗ್ರಾಫಿಕ್ ಅವಾರ್ಡ್ಸ್ ನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ನೆಕ್ಸ್ಟ್, ಫಿಯರ್ಲೆಸ್ ಇನ್ ಅಪೋಸಿಷನ್, ಪವರ್ ಅಂಡ್ ಅಕೌಂಟಬಿಲಿಟಿ ಎಂಬ ಒಂದು ಆತ್ಮಕಥೆ ಯಾರಿಗೆ ಸಂಬಂಧಪಟ್ಟಿದೆ? ಈ ಒಂದು ಆತ್ಮಕಥೆ ಪಿ ಚಿದಂಬರಂ ಅವರಿಗೆ ಸಂಬಂಧಪಟ್ಟಿದೆ. ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಯಾರು? ರಾಜೀವ್ ಮೆಹ್ತಾ. ಇವರು ನಮ್ಮ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ. ನೆಕ್ಸ್ಟ್, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಯಾರು? ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಶಶಿ ಶೇಖರ್. ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಮುಖ್ಯಸ್ಥರು ಯಾರು? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಈ ಒಂದು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಮುಖ್ಯಸ್ಥರು ಸ್ವತಂತ್ರ ಕುಮಾರ್. ಕರ್ನಾಟಕ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷ ಯಾರು? ಕರ್ನಾಟಕ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರು ಕೃಪಾ ಆಳ್ವ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಬಾಯಿ. 21ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು? 21ನೇ ಕಾನೂನು ಆಯೋಗದ ಅಧ್ಯಕ್ಷರು ಬಲಬೀರ್ ಸಿಂಗ್ ಚೌಹಾಣ್. ಭಾರತ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಯಾರು? ನಮ್ಮ ಭಾರತದ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಎನ್ ರಾಮಚಂದ್ರನ್. 2016ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಿತ್ರ ಅಮರಾವತಿ. ನಿರ್ದೇಶಕರು ಯಾರು? ಈ ಒಂದು ಅಮರಾವತಿ ಚಿತ್ರದ ನಿರ್ದೇಶಕರು HNL ಸಿಂಹ. 2016ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದ ಅತ್ಯುತ್ತಮ ನಟ ಯಾರು? ಅಚ್ಯುತ್ ಕುಮಾರ್. ಇವರು 2016ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದ ಅತ್ಯುತ್ತಮ ನಟ. 2016ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದ ಅತ್ಯುತ್ತಮ ನಟಿ ಯಾರು? ಶ್ರುತಿ ಹರಿಹರನ್. ಇವರು 2016ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದ ಅತ್ಯುತ್ತಮ ನಟಿ. 2016ನೇ ಸಾಲಿನ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಕೃತಿ ಯಾವುದು? ದಿ ಅಂಡರ್ ಗ್ರೌಂಡ್ ರೇಲ್ ರೋಡ್. ಈ ಒಂದು ಕೃತಿಗೆ ಅತ್ಯುತ್ತಮ ಕೃತಿಗೆ 2016ನೇ ಸಾಲಿನ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ ಪಡೆದುಕೊಂಡಿದೆ. ಏಷ್ಯನ್ ಬಿಸಿನೆಸ್ ವುಮೆನ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದ ಭಾರತೀಯ ಮೂಲದ ಬ್ರಿಟನ್ ಶಿಕ್ಷಣ ತಜ್ಞೆ ಯಾರು? ಆಶಾ ಕೆಂಪ್ಕಾ. ಇವರು ಏಷ್ಯನ್ ಬಿಸಿನೆಸ್ ವುಮೆನ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದ ಭಾರತೀಯ ಮೂಲದ ಬ್ರಿಟನ್ ಶಿಕ್ಷಣ ತಜ್ಞೆ. ಸುಲ್ತಾನ್ ಅದ್ನಾನ್ ಶಾ ಕಪ್ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ? ಮಲೇಷ್ಯಾದಲ್ಲಿ ಸುಲ್ತಾನ್ ಅದ್ನಾನ್ ಶಾ ಕಪ್ ಅಲ್ಲಿ ನಡೆಯಲಿದೆ. ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿರುವ 2017ರ ಪ್ರವಾಸೋದ್ಯಮ ಸೂಚಕದಲ್ಲಿ ಭಾರತದ ಸ್ಥಾನ ಎಷ್ಟು? ಈ ವಿಶ್ವ ಆರ್ಥಿಕ
ವೇದಿಕೆ ಬಿಡುಗಡೆ ಮಾಡಿರುವ 2017ರ ಪ್ರವಾಸೋದ್ಯಮ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ 40ನೇ ಸ್ಥಾನ. ಸಾಫ್ಟ್ವೇರ್ ಮತ್ತು ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ಒಕ್ಕೂಟದ ಅಂದ್ರೆ ನಾಸ್ಕಾಂ, ಇದರ ಬಗ್ಗೆ ಸಹಿತ ನಾನು ಡಿಸ್ಕಸ್ ಮಾಡಿದೆ. ಇದರ ಹೊಸ ಮುಖ್ಯಸ್ಥರು ಯಾರು? ರಮಣ್ ರಾಯ್. ಇವರು ಸಾಫ್ಟ್ವೇರ್ ಮತ್ತು ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ಒಕ್ಕೂಟ, ಅದು ನಾಸ್ಕಾಂ, ಅದರ ಮುಖ್ಯಸ್ಥರು ಆಯ್ಕೆಯಾಗಿದ್ದಾರೆ. 2016ನೇ ಸಾಲಿನ ಅಕ್ಕ ಮಹಾದೇವಿ ಪ್ರಶಸ್ತಿಗೆ ಆಯ್ಕೆಯಾದ ಬರಹಗಾರ್ತಿ ಯಾರು? ಅವರ ಹೆಸರು ಮಲ್ಲಿಕಾ ಘಂಟಿ. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ? ರಾಣೆಬೆನ್ನೂರಿನಲ್ಲಿ ಮೆಕ್ಕೆಜೋಳ ಮೇಜ್ ಪಾರ್ಕ್, ನಮ್ಮ ಕರ್ನಾಟಕದಲ್ಲಿ ಮೇಜ್ ಪಾರ್ಕ್ ಟೆಕ್ನಾಲಜಿ ರಾಣೆಬೆನ್ನೂರಲ್ಲಿದೆ. ಯಾವ ರಾಜ್ಯದಲ್ಲಿ ಇಂಡೋ ಮಂಗೋಲಿಯನ್ 12ನೇ ಆವೃತ್ತಿಯ ಜಂಟಿ ಸಮರಾಭ್ಯಾಸ ನಡೆಯಿತು? ಇದು ಮಿಜೋರಾಂ ಅಲ್ಲಿ ನಡೆದಿದೆ. 12ನೇ ಆವೃತ್ತಿಯ ಜಂಟಿ ಸಮರಾಭ್ಯಾಸ ಈ ಇಂಡೋ ಮತ್ತೆ ಮಂಗೋಲಿಯನ್ ರಾಜ್ಯದಲ್ಲಿ ನಡುವೆ, ಅದು ಮಿಜೋರಾಂ ರಾಜ್ಯದಲ್ಲಿ ನಡೆದಿದೆ. ಭಾರತದಲ್ಲಿ ಸಂಪೂರ್ಣ ಮಳೆ ಪಡೆಯುವ ದಿನ ಯಾವುದು? 12. ಇದು ಭಾರತದಲ್ಲಿ ಸಂಪೂರ್ಣ ಮಳೆ ಪಡೆಯುವ ದಿನ ಜುಲೈ 14. ಭಾರತದಲ್ಲಿ 6 ಅಂಕೆಗಳ ಪಿನ್ ಕೋಡ್ ಜಾರಿಗೆ ಬಂದಿದ್ದು ಯಾವಾಗ? 1972ರಲ್ಲಿ ನಮ್ಮ ಭಾರತದಲ್ಲಿ 6 ಅಂಕೆಗಳ ಪಿನ್ ಕೋಡ್ ಜಾರಿಗೆ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಗೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ ಆಗಿರ್ತೀರಾ. ಅಂದ್ರೆ ಈ ಒಂದು ಚಾನೆಲ್ಗೆ ನೀವು ಹೋಗಬೇಕಾದ್ರೆ KPSC ಟ್ಯೂಟರ್ ಅಂತ ಒಂದು ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸ್ ನಲ್ಲಿ. ನಂತರ ಈ ತರ ಒಂದು ಪೇಜ್ ಬಂದಾಗ ನಿಮ್ಮ ರೈಟ್ ಹ್ಯಾಂಡ್ಸ್ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ವಿಡಿಯೋದ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬಂದಿರುತ್ತೆ. ಇದಕ್ಕೆ ಒಂದು ಯಾವುದೇ ಚಾರ್ಜ್ ಇಲ್ಲ. ಅದೇ ರೀತಿ ಕೆಲವು ಜನ ಈ ಒಂದು ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಎಸ್ಸೆ ಹೇಗೆ ಬರೀಬೇಕು, ಪ್ರಬಂಧನ ಹೇಗೆ ಬರೀಬೇಕು ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನನ್ನ ಒಬ್ಬರು ಫ್ರೆಂಡ್ರು, ನಮ್ಮ ಒಬ್ಬರು ಗೆಳೆಯರು ಈ ಎಸ್ಸೆ ಮೇಲೆ ಅಂದ್ರೆ ಎಸ್ಸೆಗೆ ಸಂಬಂಧಪಟ್ಟ ಎಸ್ಸೆ ಹೇಗನ್ನ ಬರೀಬೇಕು ಮತ್ತೆ ಕೆಲವು ಟಾಪಿಕ್ಸ್ ಬಗ್ಗೆ ಈ ಕ್ಯಾಶ್ಲೆಸ್ ಎಕಾನಮಿ, ಡಿಮಾನಿಟೈಸೇಷನ್, GST ಮತ್ತೆ SBI ಮರ್ಜರ್, ಈ ತರ ಹಲವಾರು ಒಂದು 5-6 ಟಾಪಿಕ್ ಮೇಲೆ ಅವರು ವಿಡಿಯೋನ ಮಾಡಿದ್ದಾರೆ. ಅದರ ಬಗ್ಗೆ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ನೀಟಾಗಿ. ಸೊ ಅದನ್ನ ನೋಡೋಗೋಸ್ಕರ ನೀವು ಇಲ್ಲಿ ನಾನು ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿದ್ದೀನಿ, www.youtube.com/user.pawanmaitre44 ಅಂತ. ಈ ಒಂದು ಲಿಂಕ್ಗೆ ಹೋಗಿ ನೀವು ಅಲ್ಲಿ ವಿಡಿಯೋಸ್ಗಳನ್ನ ನೋಡಬಹುದು. ನಿಮಗೆ ಇಲ್ಲಿ ಸಂಪೂರ್ಣ ಒಂದು ಮಾಹಿತಿ ಅಂದ್ರೆ ಎಸ್ಸೆ ಹೇಗೆ ಬರೀಬೇಕನ್ನ ನಿಮಗೆ ಸಂಪೂರ್ಣ ಒಂದು ಮಾಹಿತಿನ ನಿಮಗೆ ಸಿಗುತ್ತು. ಈ ಒಂದು ಲಿಂಕ್ ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡ್ತೀನಿ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಹಾಕಿರ್ತೀನಿ. ಪ್ಲೀಸ್ ಜಾಯಿನ್ ಆಗಿ ಅದಕ್ಕೆ ಮತ್ತೆ ನೋಡಿ. ಓಕೆ, ಥ್ಯಾಂಕ್ ಯು.